ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇದು ಬಂದು ತುಂಬ ಹಿಂದಿನ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಬ್ಯುಸಿ ಇದ್ದಿದ್ದರಿಂದ ಸ್ವಲ್ಪ ವೀಡಿಯೋನ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಇವತ್ತು ವೀಡಿಯೋನ ಹಾಕ್ತಾಯಿದ್ದೀನಿ. ಸೊ ಇದು ಬಂದು ಬೆಳಗ್ಗೆ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ಸ್ಪೆಷಲ್ ಅಂತ ಏನಿಲ್ಲ. ಸೊ ಸಿಂಪಲ್ಲಾಗಿದೆ, ಒಂದು ಪೂರಿ ಮಾಡ್ಕೊಳ್ಳೋಣ, ಹಾಗೆಯೇ ಇದ್ರ ಜೊತೆ ಬೀಟ್ರೋಟ್ ಮತ್ತು ಕಾಬೂಲ್ ಕಡಲೆನ ಬಳಸ್ಕೊಂಡು ಕುರ್ಮಾ ಮಾಡೋಣ. ಬೀಟ್ರೋಟ್ ಕುರ್ಮಾ ಮತ್ತು ಪೂರಿ ಮಾಡೋಣ. ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಹಿಂದಿನ ದಿನ ನೈಟೇ ಸ್ವಲ್ಪ ಕಾಬೂಲ್ ಕಡಲೆ ಎಲ್ಲ 1 ಕಪ್ ಆಗುವಷ್ಟು ನೆನೆಸಿಟ್ಟಿದ್ದೆ. ಅದು ಕೂಡ ಚೆನ್ನಾಗೇ ನೆಂದಿದೆ. ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದಾಯಿತು. ಹಾಗೆಯೇ ಈಗ ಸ್ವಲ್ಪ ಒಂದು 2 ಸೈಜು ಮೀಡಿಯಮ್ ಸೈಜಲ್ಲಿ ಬೀಟ್ರೋಟ್ ಕೂಡ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಎಲ್ಲ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆಗಲೇ ಬಂದು ನನ್ನ ಚಾನಲಲ್ಲಿ ಒಂದು ರೀತಿ ಬೀಟ್ರೋಟ್ ಕುರ್ಮನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಕೂಡ. ಸೊ ಚೆಕ್ ಮಾಡಿ. ಹಾಗೆಯೇ ಇವತ್ತು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ಬಟ್ ಡಿಫ್ರೆಂಟ್ ಏನಪ್ಪ ಅಂತಂದರೆ ಇವತ್ತು ಕಾಬೂಲ್ ಕಡಲೆ ಮಿಕ್ಸ್ ಮಾಡಿ, ಅಂದರೆ ಎರಡನ್ನೂ ಕೂಡ ಸೇರಿಸ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ, ಅಷ್ಟೇ ಡಿಫ್ರೆಂಟ್ ಅಂತ. ಸೊ ಸಖತ್ತಾಗಂತೂ ಆಗುತ್ತೆ ಇವತ್ತಿನ ಪೂರಿ ಜೊತೆ ಕಾಂಬಿನೇಷನ್ ಆಗಿರುವಂಥ ಕುರ್ಮಾ ಬಂದು. ಇನ್ನು ಬೀಟ್ರೋಟ್ ತುರಿಯೋ ಕೆಲಸ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಈ ಥರ ಪಲ್ಯಗಳಿಗೆ, ಆ ಥರ ಈ ಥರ ಅಂದಾಗ. ಇನ್ನು ಕಟ್ ಮಾಡೋ ಕೆಲಸ ಅಂದರೆ ಬೇಗ ಸಿಪ್ಪೆನೆಲ್ಲ ತೆಗೆದು ಕಟ್ ಮಾಡೋದೊಂದೇ ಬಾಕಿ ಇರೋವಂಥದ್ದು, ಬೇಗ ಈಸಿ ಅಂತಲೇ ಹೇಳ್ಬೋದು. ಇನ್ನು ಕಟ್ ಮಾಡಿದ್ದಾದಮೇಲೆ ಕೈಯೆಲ್ಲ ಒಂದು ರೀತಿ ಕರೆ ಕರೆ ಥರ ಅನ್ನಿಸ್ತಾ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಈ ರೀತಿ ಬೀಟ್ರೋಟ್ ತೆಗೆದಾಗೆಲ್ಲನೂ ಹಂಗೇ ಆಗುತ್ತೆ. ಹಂಗಾಗಿ ಫಸ್ಟೇ ಈ ರೀತಿ ಕರೆ ಆಗಬಾರ್ದು ಅಂದರೆ ಸ್ವಲ್ಪ ಹರಳೆಣ್ಣೆ ಕೈಗೆ ಹಚ್ಕೊಂಡು ಕಟ್ ಮಾಡೋದ್ರಿಂದ ಆದಷ್ಟು ಆ ಥರ ಕರೆ ಆಗೋದು ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ? ಇನ್ನು ಬೀಟ್ರೋಟ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಬರುವಂಥ ಏನಿರುತ್ತೆ ರೆಡ್ ಕಲರ್ ನೀರು ಆಗಿಬಿಡತ್ತೆ. ಸೊ ಡೈರೆಕ್ಟ್ ಹಾಗೆ ಹಾಕೋದಕ್ಕಿಂತ ಸ್ವಲ್ಪ ಬಿಸಿನೀರಲ್ಲಿ ಈ ರೀತಿ ಒಂದು 5ರಿಂದ 10 ನಿಮಿಷ ತನಕ ಬೀಟ್ರೋಟ್ನ ಕಟ್ ಮಾಡಿರುವಂಥ ಬೀಟ್ರೋಟ್ನ ನೆನೆಸ್ಬಿಟ್ಟು ಆಮೇಲೆ ತೆಗೆದ್ರೆ ಆದಷ್ಟು ಅದು ಕಲ್ಲರ್ ಬಿಡೋದು ಏನಿರುತ್ತೆ ಅದು ಅವಾಯ್ಡ್ ಆಗಿಬಿಡುತ್ತೆ. ಓಕೆನಾ? ಡೈರೆಕ್ಟ್ ಹಂಗೆ ಹಾಕ್ಕೊಂಡ್ರೆ ಬೇಗ ಜಾಸ್ತಿ ಒಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಗ್ರೇವಿ ಆಗಿರ್ಬೋದು ಅಥವಾ ಈ ರೀತಿ ಕುರ್ಮಾ ಆಗಿರ್ಬೋದು ಅಥವಾ ಪಲ್ಯ ಆಗಿರ್ಬೋದು. ಆದಷ್ಟು ಈ ರೀತಿ ಒಂದು ಬಿಸಿನೀರಲ್ಲೋ ಅಥವಾ ಒಂದು ತಣ್ಣೀರಲ್ಲೋ ಈ ರೀತಿ ಒಂದು 5ರಿಂದ 10 ನಿಮಿಷ ಟೈಮ್ ಇತ್ತು ಅಂದರೆ ನೆನೆಸ್ಬಿಟ್ಟು ನೆಕ್ಸ್ಟ್ ಅದು ನೀರನ್ನೆಲ್ಲ ತೆಗೆದುಬಿಟ್ಟು ನೆಕ್ಸ್ಟ್ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಆ ರೀತಿ ಕಲರ್ ಬರೋದು ಕಡಿಮೆ ಆಗುತ್ತೆ. ಇನ್ನು ಹಾಗೆಯೇ ಪೂರಿ ಹಿಟ್ಟನ್ನು ಕೂಡ ಅಷ್ಟರಲ್ಲಿ ರೆಡಿ ಮಾಡ್ಕೊಂಬಿಡೋಣ ಒಂದು ಸೈಡು ಅಂತ ಹೇಳ್ಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಮೈದಾ ಹಿಟ್ಟಿಂದ ನಾನು ಪೂರಿ ಮಾಡಲಿಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ರೆಗ್ಯುಲರಾಗಿ ನಾನು ಗೋಧಿ ಹಿಟ್ಟಿಂದನೇ ಪೂರಿ ಮಾಡುವಂಥದ್ದು. ಸೊ ನನಗೆ ಎಷ್ಟು ಬೇಕಷ್ಟು 1.5 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಅರ್ಧ ಕಪ್ಪು ಇಲ್ಲ ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಒಂದು ಸಣ್ಣ ರವೆ ಬರುತ್ತೆ ನೋಡಿ, ಚಿರೋಟಿ ರವೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇದ್ದೀನಿ. ಮೇಯ್ನ್ ಬಂದು ಪೂರಿನಲ್ಲಿ ಯಾವ ರೀತಿ ನಾವು ಹಿಟ್ಟನ್ನು ಕಲಿಸ್ತೀವಿ ಆ ರೀತಿ ಒಂದು ಪೂರಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಹಾಗೆಯೇ ಪೂರಿ ಕೂಡ ಉಬ್ಬಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಎಷ್ಟೇ ಸತಿ ಟ್ರೈ ಮಾಡಿದ್ರೂ ಪೂರಿ ಅಂತೂ ಆ ಥರ ಉಬ್ಬು ಬರೋದೇ ಇಲ್ಲ. ಅಪರೂಪ ಅಂದರೆ ಅಪರೂಪ, ಗೊತ್ತಾ? ಸೊ ನಾನು ಕೂಡ ಈ ರೀತಿ ಟ್ರೈ ಮಾಡಿ ಸಾಕಾಯಿತು. ಪೂರಿ ಅಂತೂ ಉಬ್ಬಿ ಬರೋದೇ ಇಲ್ಲ ಯಾವತ್ತೂ ಕೂಡ. ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡಿದ್ದಾಯಿತು. ಹಿಟ್ಟು ಕೂಡ ರೆಡಿ ಆಗಿದೆ. ಇನ್ನು ನೆಕ್ಸ್ಟು ಈ ಏನಿರುತ್ತೆ ಈ ಬೀಟ್ರೋಟ್ ಎಲ್ಲ ನಾನು ಕಟ್ ಮಾಡಿ ನೆನೆಸಿಟ್ಕೊಂಡಿದ್ದೀನಲ್ವ. ಸೊ ನೀರನ್ನೆಲ್ಲ ತೆಗೆದುಬಿಟ್ಟು ಇವಾಗ ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಬೀಟ್ರೋಟು ಮತ್ತು ಕಾಬೂಲ್ ಕಡಲೆ ಎಲ್ಲ ನೆನೆಸಿದ್ನಲ್ಲ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಫಸ್ಟೇ ಬೇಯಿಸ್ಕೊಂಡ್ರೆ ನೆಕ್ಸ್ಟು ಒಗ್ಗರಣೆ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡ್ರೆ ಬೇಗನೆ ಕುರ್ಮಾ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ಕುಕ್ಕರ್ಗೆ ಸ್ವಲ್ಪ ಎಷ್ಟು ಬೇಕಷ್ಟು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ನಾನು ಕೂಗಿಸ್ಕೊತೀನಿ. ಹಾಗೆಯೇ ಇದು ವಿಷಲ್ ಬರಲಿ, ಅಲ್ಲಿ ತನಕ ಸ್ವಲ್ಪ ಮಸಾಲೆನ ಗ್ರೈಂಡ್ ಮಾಡ್ಕೊಂಬಿಡೋಣ. ಮಸಾಲೆಗೆ ಏನೇನು ಬೇಕೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 3/4 ಕಪ್ ಆಗುವಷ್ಟು ಈ ರೀತಿ ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಒಂದು 2-3 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ಮಾಲ್ ಸೈಜು ಈರುಳ್ಳಿ ಕಟ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸೋಂಪು ಕಾಳುಗಳನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗಸಗಸೆ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು 1-2 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಸೇರಿಸ್ಕೊಂಡು ನೀರನ್ನು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಪೇಸ್ಟ್ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ್ರೆ ಮಸಾಲೆ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ.
ಇನ್ನು ಕುಕ್ಕರ್ ವಿಷಲ್ ಕೂಡ ಹೊಡಿತಾನೆ ಇದೆ ಅವಾಗಿಂದ. ಒಂದು 3 ವಿಷಲ್ ಬಂದ ತಕ್ಷಣ ಅದನ್ನು ಕೂಡ ಸ್ಟವ್ ಆಫ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಬೀಟ್ರೂಟ್ ಕುರ್ಮದ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮುರಿದ್ಬಿಟ್ಟು. ನೆಕ್ಸ್ಟ್ ಬಂದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇಷ್ಟೇನೇನು ಎಕ್ಸ್ಟ್ರಾ ಸ್ಪೈಸಸ್ ಏನು ನಾನು ಎಣ್ಣೆ ಒಳಗಡೆ ಹಾಕ್ತಾಯಿಲ್ಲ. ಪಲಾವ್ ಎಲೆ, ಸೋಂಪು ಕಾಳು, ಏಲಕ್ಕಿ ಇದೇನು ಕೂಡ ಹಾಕ್ತಾಯಿಲ್ಲ. ಓಕೆನಾ, ಇಷ್ಟೇ ಹಾಕಿರೋದು. ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿನೆಲ್ಲ ಫ್ರೈ ಮಾಡಿದಾದಮೇಲೆ ಒಂದು ಟೊಮೊಟೊನೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಬೇಕಿದ್ರೆ ಗ್ರೈಂಡ್ ಮಾಡ್ಕೊಬೋದು, ಇಲ್ಲಾಂದರೆ ಈ ರೀತಿ ಡೈರೆಕ್ಟು ಒಗ್ಗರಣೆಗೆ ಸೇರಿಸ್ಕೊಂಡ್ರೆ ನಡೆಯುತ್ತೆ. ಫ್ರೈ ಮಾಡಿದಾದಮೇಲೆ ನಾನು ಬೀಟ್ರೋಟು ಮತ್ತು ಕಾಬೂಲ್ ಕಡಲೆ ಏನು ಬೇಯಿಸಿ ಇಟ್ಕೊಂಡಿದ್ನೋ ಅದನ್ನೆಲ್ಲ ತೆಗೆದು ಇದ್ರೊಳಗಡೆ ಹಾಕ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಹಂಗೇ ಬೇಯಿಸ್ಕೊತೀನಿ. ಎಕ್ಸ್ಟ್ರಾ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದು 10 ನಿಮಿಷ ಮಸಾಲೆನೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇದೆಲ್ಲ ಚೆನ್ನಾಗಿ ಬೇಯೋಂಥ ಟೈಮಲ್ಲೇ ಮಸಾಲೆನೆಲ್ಲ ಹಾಕ್ಬಿಟ್ಟು ಹಾಗೆಯೇ ಈ ಕಾಬೂಲ್ ಕಡಲೆ ಮತ್ತು ಬೀಟ್ರೋಟ್ನ ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ಲ ಅದನ್ನೇನು ಚೆಲ್ಲಿಕ್ಕೆ ಹೋಗಲ್ಲ. ಇದೇ ಟೈಮಲ್ಲಿ ಅದೇ ನೀರು ಸಾಕಾಗುತ್ತೆ. ಸೊ ಇದನ್ನು ಇವಾಗ ಹಾಕ್ಬಿಟ್ಟು ಯಾವ ರೀತಿ ನಮಗೆ ಹದ ಬೇಕೋ ಆ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಏನು ನೀರು ಬೆಂದಿತ್ತೋ ಅಷ್ಟು ನೀರನ್ನು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಆಲ್ರೆಡಿ ನಾನು ಉಪ್ಪು ಹಾಕಿ ಬೇಯಿಸಿದ್ನಲ್ವ, ಮತ್ತು ಇನ್ನೊಂದು ಸಲ ಟೇಸ್ಟ್ ಮಾಡಿ ನೋಡಿಬಿಟ್ಟು ಇನ್ನೊಂದು ಚೂರು ಉಪ್ಪನ್ನು ಹಾಕ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಬೇಯಿಸ್ತಿದ್ದೀನಿ. ಆಮೇಲೆ ಇದೇನಾಗುತ್ತೆ, ಫುಲ್ ಗಟ್ಟಿಯಾಗಿ ಬರುತ್ತೆ. ನಮಗೆ ಪೂರಿಗೆ ಅಂದರೆ ತೆಳು ಇದ್ದರೆ ಚೆನ್ನಾಗಿರಲ್ಲ, ಗಟ್ಟಿಯಾಗಿ ಬಂದ್ರೇ ಚೆನ್ನಾಗಿರುತ್ತೆ. ಸೊ ಬೇಯ್ಲಿ ಇದು. ಇನ್ನು ನೆಕ್ಸ್ಟ್ ಬಂದು ನಾನು ಪೂರಿನ ಲಟ್ಟಿಸ್ಕೊತಾ ಇದ್ದೀನಿ. ಇದು ಬೇಯೋಂಥ ಟೈಮಲ್ಲಿ ಅದು ಕೂಡ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಒಂದು ಸೈಡು ಪೂರಿನೆಲ್ಲ ಲಟ್ಟಿಸ್ಕೊತಾ ಇದ್ದೀನಿ. ನಾನು ಬಂದು ಪೂರಿ ಆಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು ಯಾವಾಗಲೂ ಈ ರೀತಿ ಸಜ್ಜದ ಮೇಲೇ ಒರೆಸ್ಕೊಂಡು ನೀಟಾಗೆ ಅಲ್ಲೇ ಲಟ್ಟಿಸ್ಕೊತೀನಿ. ನನಗಿದು ಕಂಫರ್ಟಬಲ್ ಅಂತ ಅನಿಸುತ್ತೆ. ಹಾಗಾಗಿ ಚಪಾತಿದು ಏನಿರುತ್ತೆ ಲಟ್ಸೋ ಮಣೆ ಆ ಥರ ಏನೂ ನಾನು ತೊಗೊಂಡಿಲ್ಲ. ನನಗೆ ಯಾವಾಗ್ಲೂ ಇದೇ ರೀತಿ ಸಜ್ಜದ ಮೇಲೇ ಲಟ್ಸೋಕೆ ಈಸಿ. ಹಂಗಾಗಿ ಇದ್ರ ಮೇಲೇ ಒಂದೊಂದಾಗಿ ಅಲ್ಲಲ್ಲೇ ಲಟ್ಟಿಸ್ಕೊಂಡು ಅಲ್ಲಲ್ಲೇ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಚಪಾತಿ ಆಗಿದ್ದರೆ ಒಂದು ಬೇಯೋದ್ರೊಳಗಡೆ ಇನ್ನೊಂದನ್ನು ಅಲ್ಲೇ ನಾವು ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊಬೋದು. ಬಟ್ ಪೂರಿ ಹಂಗಲ್ಲ, ಎಣ್ಣೆ ಕಾಯ್ತಾ ಇರುವಾಗಲೇ ನಾವು ಒಂದೊಂದಾಗಿ ಹಾಕ್ತಾ ಇರಬೇಕಲ್ಲ. ಹಾಗಾಗಿ ಒಂದೇ ಸಲ ಒಂದು 5-6 ಲಟ್ಟಿಸ್ಕೊಂಡು ಈ ರೀತಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಷ್ಟೇ. ಆ ಮೆಥಡಲ್ಲಿ ನಾನು ಮಾಡ್ತಾಯಿದ್ದೀನಿ. ಇನ್ನು ಫೈನಲಿ ಒಂದು 7-8 ಪೂರಿನ ನಾನು ಲಟ್ಟಿಸ್ಕೊಂಡಿದ್ದೀನಿ. ಸೊ ಹಾಗೆಯೇ ನೋಡ್ತಿರ್ಬೋದು ಬೀಟ್ರೋಟ್ ಕರಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇನ್ನು ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿ ರೆಡಿ ಆಯಿತು. ಸೊ ಇನ್ನು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡೆ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಇನ್ನು ಪೂರಿನೆಲ್ಲ ಕರಿಯೋಣ ಎಣ್ಣೆಯಲ್ಲಿ ಅಂತ ಹೇಳಿಬಿಟ್ಟು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಈವ್ನಿಂಗ್ ಅಂತ ಹೇಳ್ಬೋದು. ಸೊ ಆಗಲೇ ಸಂಜೆ ಆಗಿದೆ ಇವಾಗ ಬಂದು. ಹುಡುಗರು ಕೂಡ ಸ್ಕೂಲಿಂದ ಬಂದರು. ಏನಾದರೂ ಸ್ನ್ಯಾಕ್ಸ್ ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ಏನು ಕೂಡ ಸ್ನ್ಯಾಕ್ಸು ಇರಲಿಲ್ಲ ಇವತ್ತು. ಸೊ ಆಪಲ್ ಇದೆ, ಆಪಲಲ್ಲಿ ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ, ಆಪಲ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ಅವ್ರಿಗೆ. 5 ನಿಮಿಷನೂ ವೆಯ್ಟ್ ಮಾಡೋದಿಲ್ಲ. ಬಂದ ತಕ್ಷಣವೇ ಡ್ರೆಸ್ ಚೇಂಜು ಕೂಡ ಮಾಡಿರಲ್ಲ, ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ. ಸೊ ಇನ್ನು ಆಪಲ್ ಜ್ಯೂಸ್ ಬಂದು ಏನು ಸ್ಪೆಷಲ್ ಅಂತ ಏನಿಲ್ಲ, ಸಿಂಪಲಾಗಿ ನಾರ್ಮಲಾಗಿ ಯಾವ ರೀತಿ ಮಾಡ್ತಿದ್ದೋ ಅದೇ ರೀತಿಯೇ ಮಾಡ್ತೀನಿ. ಓಕೆನಾ?
ಇನ್ನು ಆ್ಯಪಲ್ ಜ್ಯೂಸ್ ಎಲ್ಲ ಹುಡುಗರಿಗೂ ಕೂಡ ಕೊಟ್ಬಿಟ್ಟು ನಾನು ಹಂಗೆ ಒಂದು ಗ್ಲಾಸ್ ಕುಡಿತಾ ಇದ್ದೀನಿ. ನನಗೆ ಫ್ರೂಟ್ಗಳನ್ನ ಹಂಗೆ ತಿನ್ನೋದಕ್ಕಿಂತ ಸ್ವಲ್ಪ ಜ್ಯೂಸಲ್ಲಾದರೆ ಇಷ್ಟಪಟ್ಟು ನಾನು ಕೂಡ ಕುಡಿತಿರ್ತೀನಿ. ಇಲ್ಲ ಹಣ್ಣುಗಳಾದರೆ ಅಲ್ಲೇ ಇರುತ್ತೆ, ಯಾವಾಗ್ಲೂ ತಿನ್ನಲಿಕ್ಕೆ ಹೋಗಲ್ಲ ನಾನು ಕೂಡ. ಸೊ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ರಿಷುಗೆ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡಿಸಿದ್ರು ಸ್ಕೂಲ್ನಲ್ಲಿ. ಈ ವರ್ಷ ಬಂದು ಏನು ಕೂಡ ಮನೇಲಿ ಅಂದರೆ ಮನೆ ಹೋಮ್ವರ್ಕು ಅಂತ ಪ್ರಾಜೆಕ್ಟ್ ಏನು ಕೂಡ ಕೊಟ್ಟಿರಲಿಲ್ಲ. ಎಲ್ಲ ಆಲ್ಮೋಸ್ಟ್ ಈ ಸಲ ಮೋಕ್ಷಿಗಾಗಿರ್ಬೋದು ಮತ್ತು ರಿಷುಗಾಗಿರ್ಬೋದು ಎಲ್ಲ ಮೆಟೀರಿಯಲ್ ಎಲ್ಲ ಐಟಮ್ಸ್ಗಳೆಲ್ಲ ತೊಗೊಂಡು ಸ್ಕೂಲ್ನಲ್ಲೇ ಪ್ರಾಜೆಕ್ಟ್ ಎಲ್ಲ ಮಾಡಿಸಿದ್ರು. ಈ ಸಲ ಪೇರೆಂಟ್ ಮೀಟಿಂಗೆಲ್ಲ ಹೋಗಿದ್ದಾಗ ನೋಡ್ಕೊಂಡು ಬಂದಿದ್ದೆ ಕೂಡ ನಾನು. ಅದನ್ನೆಲ್ಲ ನೋಡಿಬಿಟ್ಟು ಮತ್ತೆ ಅವರು ವಾಪಸ್ ಮನೆಗೇ ರಿಟರ್ನ್ ಮಾಡಿದರು. ಇನ್ನು ಇದು ಬಂದು ವೇಸ್ಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲನೂ ಬಿಡಿಸ್ಬಿಟ್ಟಿದ್ದಾನೆ ಆವಾಗಲೇ ಅವನು ಏನೇನೆಲ್ಲ ಮಾಡಿದ್ದ. ಇನ್ನು ಅರ್ಧಂಬರ್ಧ ಉಳ್ಕೊಂಡಿತ್ತು ಅಷ್ಟೇ. ಇದನ್ನು ಮನೆಗೆ ವಾಪಸ್ ಮಾಡಿದ್ರಲ್ಲ, ಸೊ ನೋಡಿಬಿಟ್ಟು ಎತ್ತಿಟ್ಕೊಂಡೆ, ಇದನ್ನು ಕೂಡ ಏನು ವೇಸ್ಟ್ ಅಲ್ಲ ಅದನ್ನು ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್ ಏನು ಗೊತ್ತಾ, ಬೆಳಿಗ್ಗೆಯಿಂದ ಇದ್ದೇ ಆಗೋಯ್ತು ಕೆಲಸ, ಟಿಫನ್ ಅದು ಇದು ಅಂತ. ಸೊ ಮಧ್ಯೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ನಾನು ಕೂಡ. ಇನ್ನು ಇವಾಗ ಬಂದು ಸ್ವಲ್ಪ ಹುಡುಗರಿಗೆಲ್ಲ ಆಪಲ್ ಎಲ್ಲ ಇತ್ತಲ್ಲ, ಸೊ ಜ್ಯೂಸ್ ಎಲ್ಲ ಮಾಡಿಕೊಟ್ಟಿದ್ದಾಯಿತು. ಸೊ ಯಾಕೋ ಗೊತ್ತಿಲ್ಲ, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಮನಸ್ಸಿಲ್ಲ. ಸೊ ಹಂಗಾಗಿ ಸದ್ಯಕ್ಕೆ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡೋಣ, ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆ ಇನ್ನೊಂದು ಹೇಳ್ತೀನಿ, ನನ್ನ ಚಾನಲ್ ಆದಷ್ಟು ಬೇಗ ಮಾನಿಟೈಸನ್ ಆಗಲಿಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ, ಓಕೆನಾ. ಇನ್ನೇನು ಹತ್ತಿರದಲ್ಲೇ ಇದೆ, ಇನ್ನೊಂದು 60 ಸಮಥಿಂಗ್ ಅಂತ ಅನಿಸುತ್ತೆ ಸಬ್ಸ್ಕ್ರೈಬರ್ ಬಾಕಿ ಇರೋವಂಥದ್ದು. ಹಾಗಾಗಿ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸೊ ದಯವಿಟ್ಟು ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ, ಓಕೆನಾ. ಹಾಗೆಯೇ ನೋಟಿಫಿಕೇಷನ್ನು ಕೂಡ ಪದೇ ಪದೇ ಹೇಳ್ತಾನೆ ಇರ್ತೀನಿ, ಆನ್ ಮಾಡ್ಕೊಳ್ಳಿ. ಯಾವಾಗಲೇ ನಾನು ವೀಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನೀವೇ ನೋಡ್ಬೋದು ವೀಡಿಯೋನ. ನಂದು ಯೂಟ್ಯೂಬ್ದು ಏನಿದೆ ಡ್ರೀಮು ಹತ್ತಿರದಲ್ಲೇ ಕಂಪ್ಲೀಟ್ ಆಗುವಂಥ ಹತ್ತಿರದಲ್ಲೇ ಬರ್ತಾ ಇದೆ. ಸಿಕ್ಕಾಪಟ್ಟೆ ನಾನು ಅಲ್ಲಿಗೆ ರೀಚ್ ಆಗ್ತಿದ್ದೀನಿ ಅಂತಲೇ ಹೇಳ್ಬೋದು. ನನ್ನ ಡ್ರೀಮ್ಗೆ ಆದಷ್ಟು ಬೇಗ ನಾನು ರೀಚ್ ಆಗ್ತಿದ್ದೀನಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇಲ್ಲದೇ ಹೇಳಿ ತನಕ ನನ್ನ ಸಾಧ್ಯನೇ ಇಲ್ಲ. ಇವಾಗ ಎಷ್ಟು 900 ಸಮಥಿಂಗ್ ಓಕೆನಾ ಇರೋದು ಸಬ್ಸ್ಕ್ರೈಬರ್ ಬಂದು. ಇಷ್ಟೆಲ್ಲ ಆಗಬೇಕು ಅಂತಂದರೆ ನೀವೇ ಕೂಡ ಎಲ್ಲದಕ್ಕೂ ಕಾರಣ. ಒಂದೊಂದು ಸಬ್ಸ್ಕ್ರೈಬರ್ ನನಗೆ ಗೈನ್ ಆಗಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಯಾವ ಥರ ಎಲ್ಲ ಟಾಪಿಕ್ ಮೇಲೆ ವಿಡಿಯೋಗಳನ್ನ ಮಾಡ್ತಾ ಬರ್ತಿದ್ದೆ ಅಂತ ನಿಜ ನನಗೆ ಮಾತ್ರ ಗೊತ್ತು. ಸೊ ಇದ್ರ ಬಗ್ಗೆ ಕೆಲವೊಂದಷ್ಟು ಜನ ಮಾತಾಡ್ಬೋದು ಏನೋ ಹಾಗೆ ಹೀಗೆ ಅಂತ, ಬಟ್ ಯೂಟ್ಯೂಬಲ್ಲಿ ಒಂದು ಸಬ್ಸ್ಕ್ರೈಬರ್ ಗೈನ್ ಮಾಡೋದು ಎಷ್ಟು ಕಷ್ಟ ಅಂತ ಯೂಟ್ಯೂಬಲ್ಲಿ ಇರ್ತಾರಲ್ಲ, ಸೊ ಅವ್ರಿಗೆ ಮಾತ್ರ ಗೊತ್ತು ಎಷ್ಟು ಸ್ಟ್ರಗಲ್ ಮಾಡ್ತಿರ್ತಾರೆ ಅಂತ. ಸೊ ನಾನಂತೂ ಸಿಕ್ಕಾಪಟ್ಟೆ ಒಂದು ಯೂಟ್ಯೂಬಲ್ಲಿ ಒಂದು ಟೈಮನ್ನಾಗಿರ್ಬೋದು ಸೊ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನಾನಂತಲೇ ಅಲ್ಲ, ಪ್ರತಿಯೊಬ್ಬರು ಕೂಡ ಯೂಟ್ಯೂಬಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೋ ಪ್ರತಿಯೊಬ್ಬರು ಕೂಡ ಒಂದು ತಮ್ಮದೇ ಆದಂಥ ಒಂದಷ್ಟು ಟೈಮನ್ನು ಯೂಟ್ಯೂಬಲ್ಲಿ ಒಂದು ಏನೋ ಒಂದು ಆಗುತ್ತೆ ಮುಂದೆ ಅಂತ ನಂಬಿಬಿಟ್ಟು ಸೊ ಇನ್ವೆಸ್ಟ್ ಮಾಡ್ತಿರ್ತಾರೆ ಟೈಮನ್ನು. ಸೊ ನಾನು ಹಂಗೇ ಸಿಕ್ಕಾಪಟ್ಟೆ ಟೈಮ್ನ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಒಂದು ಗೋಲ್ ಇಟ್ಕೊಂಡಿದ್ದೀನಿ, ಒಂದು ಕಾನ್ಫಿಡೆಂಟಿಂದ ನಾನು ಏನೋ ಒಂದು ಇದರಿಂದ ಆಗುತ್ತೆ ನನಗೆ, ಸೊ ಮಾಡ್ತೀನಿ, ನಾನು ಇದ್ರಲ್ಲಿ ರೀಚ್ ಆಗ್ತೀನಿ, ನನ್ನದು ಏನಿದೆ ಟಾರ್ಗೆಟ್ ಇದ್ರಲ್ಲಿ ರೀಚ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ನಡ್ಸ್ಕೊಂಡು ಬಂದಿದ್ದೀನಿ. ಅದಷ್ಟು ಬೇಗ ನಿಮ್ಮ ಸಪೋರ್ಟಿಂದ ನನಗೆ 1K ಆಗಲಿ, ಹಾಗೆ ವಾಚಿಂಗ್ ಅವರು ಕೂಡ ಬೇಗನೆ ಕೌಂಟಾಗಿ ನನ್ನ ಚಾನಲ್ ಬೇಗ ಮಾನಿಟೈಸನ್ ಆಗಲಿ, ಓಕೆನಾ. ಸೊ ನೋಡೋಣ, ಅದಕ್ಕೆಲ್ಲ ಇನ್ನೂ ಒಂದು ಟೈಮ್ ಬೇಕು. ಒಂದು 50% ನಂದು 1K ರೀಚ್ ಆದ ತಕ್ಷಣ ಒಂದು 50% ನನಗೆ ಕೆಲಸ ಕಡಿಮೆ ಆಯಿತು ಅಂತ ಅಂದ್ಕೊತೀನಿ. ಇನ್ನು ವಾಚಿಂಗ್ ಅವರ್ ಇದೆಯಲ್ಲ ಅದಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ವಾಚಿಂಗ್ ಅವರು 1 ಅವರ್ ಕಂಪ್ಲೀಟ್ ಮಾಡಬೇಕು, 1 ನಿಮಿಷ 1 ಅವರ್ ನಾವು ಕೌಂಟಾಗಿ ಕಂಪ್ಲೀಟ್ ಮಾಡಬೇಕು. ನಾವು 4000 ತನಕ ನಾವು ರೀಚ್ ಆಗಬೇಕು ಅಂದರೆ ಸಾಮಾನ್ಯವಾದ ಮಹತ್ತೇ ಅಲ್ಲ, ಸಿಕ್ಕಾಪಟ್ಟೆ. ಅದಂತೂ ಇನ್ನೂ ಒಂದು ನಮಗೆ ಡಬಲ್ ರಿಸ್ಕ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ಹೇಗಾಗುತ್ತೆ, ಎಷ್ಟು ದಿನದಲ್ಲಿ ನನ್ನ ಚಾನಲ್ ಮಾನಿಟೈಸನ್ ಆಗುತ್ತೆ ಕಂಪ್ಲೀಟ್ ಆಗೆಲ್ಲನೂ ಕೂಡ ಅಂತ. ಸೊ ವೆಯ್ಟ್ ಮಾಡ್ತೀನಿ ಅಲ್ಲಿವರೆಗೂ. ಇಷ್ಟೇ ದಿನ ಕಾಯ್ದಿದ್ದೀನಿ ಅಂತ ಇನ್ನೊಂದು ಸ್ವಲ್ಪ ದಿನ ಕಾಯ್ತೀನಿ ಗ್ಯಾರಂಟಿ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.